ಇವತ್ ನಾನು ರೋಸ್ಟ್ ಮಾಡಾಕತ್ರ ಫಿಲ್ಮ್ ಹೆಸರು ಸೈಕಲ್. ಏನ್ ಚಾಣ್ಯ ಇದೆಯಾ ನೀನು? ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಾಗ ತಂಗಿ ಬಗ್ಗೆ ಸಾಂಗ್ ಮಾಡ್ಯಾರ, ಅಮ್ಮನ್ ಬಗ್ಗೆ ಸಾಂಗ್ ಮಾಡ್ಯಾರ, ಅಪ್ಪನ್ ಬಗ್ಗೆ ಸಾಂಗ್ ಮಾಡ್ಯಾರ. ಬಟ್ ಯಾವತ್ತರ ನೀವು ಸೈಕಲ್ ಮ್ಯಾಗ ಮಾಡಿರೋ ಸಾಂಗ್ ನ ಕೇಳಿರ? ಸೈಕಲ್ ಮೇರಿ ಶಾನ್, ಮೈ ಸೈಕಲ್ ಹಿ ಮೇರಾ ಜಾನ್. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮೀಟ್ ಸಚಿನ್ ಅಣ್ಣ ಸಂಧ್ಯಾಗ ತೋಟದಾಗ ಬ್ರಿಡ್ಜ್ ಮ್ಯಾಗ ಸೈಕಲ್ ಓಡಿಸ್ಕೊಂತ ಕಾಲೇಜಿಗೆ ಹೋಗಾನ. ಹಂಗ ರೋಡ್ ನಾಗ ಟೈಮ್ ಸಿಕ್ತಪ್ಪ ಅಂದ್ರ ಸಣ್ಣ ಹುಡುಗಿಯರ್ ಜೊತೆ ಡ್ಯಾನ್ಸು ಮಾಡ್ತಾನ. ಕಲ್ಲವ ಕೆಳ ಮಲ್ಲವ, ನಿಂಗವ ಕೆಳ ನೀಲವ. ನಿನ್ ಪ್ಲಾನ್ ಯೂನಿವರ್ಸಲ್ ಪ್ಲಾನ್. ಸಚಿನ್ಗೆ ದನ್ನು ಅಂದ್ರ ಬಾಳ ಇಷ್ಟ. ಆಕಿಗೋಸ್ಕರ ಹೊಡೆದಾಡ್ತಾನ, ಮನೆಯವ್ರ ಹತ್ರ ಬೈಸ್ಕೊಂತಾನ, ಪೊಲೀಸ್ ಸ್ಟೇಷನ್ಗೂ ಹೋಗಾನ. ಬೈ ದ ವೇ ದನ್ನು ಅಂದ್ರ ಹುಡುಗಿ ಅಲ್ಲ, ಸೈಕಲ್. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಧನ್ನು ನನ್ನ ಹೆಂಡತಿ ಹೆಸರು. ಕೋ ಇನ್ಸಿಡೆನ್ಸ್ ಏನಂದ್ರ ಈ ಫಿಲ್ಮಿನ ಹೀರೋಯಿನ್ ಹೆಸರು ದನ್ನುನ. ದನ್ನು ಅನ್ನೋ ಹೆಸರು ನನಗ್ ಮಾತ್ರ ಸೂಟ್ ಆಗೋದು. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಈ ಫಿಲ್ಮ್ ನಾಗ ಬರೋಂತ ಪಾತ್ರಗಳು ಕೇವಲ ಕಾಲ್ಪನಿಕ ಅಂತ ತೋರಿಸ್ತಾರ. ಈ ವಿಷಯ ನಮಗೆ ಮುಂಚೆನ ಗೊತ್ತು, ಯಾಕಂದ್ರೆ ರಿಯಲ್ ಲೈಫ್ ನಾಗ ಯಾನ ಮಗನು ಸೈಕಲ್ ಲವ್ ಮಾಡಲ್ಲ. ನಾವೊಂಥರ ದಂಡು ಪಾಳಿದವ್ರು ಇದ್ದಂಗೆ. ಊಟ ಸಿಕ್ಕರೆ ಊಟ, ಟಿಫನ್ ಸಿಕ್ಕರೆ ಟಿಫನ್. ಈ ಫಿಲ್ಮ್ ನ 3 ಸಲ ನೋಡ್ರೆ ನನ್ನನ್ನ ಎಲ್ಲಂ ದೇವ್ರೆ ಕಾಪಾಡ್ಬೇಕು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಗೂಗಲ್ ಇಂದ ಡೌನ್ಲೋಡ್ ಮಾಡಿರೋ ಫೋಟೋಸ್ ನ ಹಾಕಿ ಹೆಸರುಗಳನ್ನ ತೋರಿಸ್ತಾರ. ಕಣ್ಣಲ್ಲಿ ಕಾಡ್ಗೆ ನೀನ ಹಾಲ್ಟು ಒಂದು ಹೊಸ ಬಾಡಿಗೆ ಕೊಡ್ತೀಯ. ನೋಡ್ರಿ, ಈ ಫಿಲ್ಮಿಗೆ ಡೈರೆಕ್ಷನ್, ಸಿನಿಮಾಟೋಗ್ರಫಿ ಮತ್ತೆ ಪ್ರೊಡ್ಯೂಸರ್ಗೂ ಸಚಿನ್ ಮಾಡಿರೋದ್ರಿಂದ ರೂಲ್ಸ್ ಪ್ರಕಾರ ಅವರ ಹೀರೋ ಆಗ್ಬೇಕು. ಭಾಷಣ ತುಂಬಾ ಚೆನ್ನಾಗಿ ಮಾಡ್ತೀಯ. ಸ್ಟಾರ್ಟಿಂಗ್ ನಾಗ ಒಂದು ಡ್ರೋನ್ ಶಾಟ್ ತೋರಿಸ್ತಾರ. ದೇವ್ರಿ ತರ್ತೀಯೋ ಇಲ್ವೋ, ಅವಳಿ ಮಾತ್ರ ತರ್ತೀಯ. ಸ್ವಲ್ಪ ಸೈಡಿಗಾರ ನಿಂತ್ಕೊಳ್ರಿ ಲೇಪ, ನೀವು ಡ್ರೋನ್ ಆಡ್ಸಕತ್ರ ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸಕತೈತಿ. ನಮ್ ಸಚಿನ್ ಹೂ ತಗಣಕ್ ಬಂದಾನ. ಹೂ ದೇವ್ರಗ ಇಲ್ಲ ನಿನ್ ಹೆಂಡತಿ ದನ್ನುಗ? ಎದಕ್ ಬೇಕಪ್ಪ ನಿನಗ್ ಕಂಡಾರ್ ಸುದ್ದಿ? ಯಾಕೆ ಕಳಿಸ್ತೀರಾ ಈಗ? ಹೂನ ಸೈಕಲ್ಗೆ ಹಾಕಿ ಹೀರೋ ಕಾಲೇಜಿಗೆ ಹೋಗಕ್ ರೆಡಿ ಹಾಕನ. ತಿಂಡಿ ಮಾಡ್ತೀನಿ, ತಿನ್ಕೊಂಡ್ ಹೋಗೋ. ಮುಂದೆ ಜೀವನದಲ್ಲಿ ತಿಂಡಿ ಊಟ ಮಾಡೋದಿದ್ದೇ ಇದೆ. ಹೋಟ್ಲಾಗ ದೋಸೆ ತಿನ್ಬೇಕು ಅನ್ಸಿದಾಗೆಲ್ಲ ಮನೆಯವ್ರಿಗೆ ನಾನು ಇದ ಡೈಲಾಗ ಹೊಡೆಯೋದು. ಮುಂದೆ ಜೀವನದಲ್ಲಿ ತಿಂಡಿ ಊಟ ಮಾಡೋದಿದ್ದೇ ಇದೆ. ನೆಕ್ಸ್ಟ್ ಸೈಕಲ್ ಬಗ್ಗೆ ಒಂದ್ ಸಾಂಗ್ ಬರ್ತೈತಿ. ಸೈಕಲ್ ಮೇರಿ ಶಾನ್, ಮೈ ಸೈಕಲ್ ಹಿ ಮೇರಾ ಜಾನ್. ಯಾವತ್ತರ ಸೈಕಲ್ ಡ್ಯಾನ್ಸ್ ಮಾಡೋದ್ ನೋಡಿರ? ಅಲ್ಲ, ಅಲ್ಲಿ ಹಿಂದ್ಗಡಿಗಿರ ಆಂಟಿ ಸತಿಗೂ TVS XL ಹೊಡೆಯಕತ್ತಾಳ. ಅಂತದ್ರಾಗ ಇವರು ಹುಡುಗರಾಗಿ ಸೈಕಲ್ ಓಡ್ಸಕತ್ತಾರ. ಚಿಕನ್ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ಈ ಫಿಲ್ಮ್ ತೆಗಿಯಕಾರ ಯಾರೋ ಒಬ್ಬ ಮನುಷ್ಯಗ ಇವರು ಸೈಕಲ್ ಮ್ಯಾಗ ಲಿರಿಕ್ಸ್ ಬರಕ್ ದುಡ್ಡು ಕೊಟ್ಟಾರ. ಎಂದು ಮುಂದೆ ಸಾಗುವ ದೋಸ್ತು ನನ್ನ ಸೈಕಲ್. ಆಮೇಲೆ ಸೈಕಲ್ ಏನ್ ಹುಡುಗಿ ಅನ್ನಂಗ ಸೈಕಲ್ ಇನ್ ಒಂದೊಂದು ಪಾರ್ಟ್ ಬಗ್ಗೆನೂ ಇವ್ರು ಸಾಹಿತ್ಯ ಬರ್ದಾರ. ಗುರು ನೀಡದೇನೆ ಭಾರವನ್ನು ಹೊರತ ಕಣ್ತೂಗಿದಾಗ ಎಬ್ಬಿಸೋ ಬೆಲ್ಲು. ಈಕೆ ಅಂತೂ ಹೆವಿ ನಗು ತಡ್ಕಣಕತ್ತಾಳ. ಸಾಂಗ್ ಮುಗಿತಿದ್ದಂಗ ಹೀರೋಯಿನ್ ಡ್ರಾಪ್ ಕೇಳ್ತಾಳ. A few moments later. ಆದ್ರೆ ಯಾರ್ ಮಗಳು ಅಂತ ಗೊತ್ತಿಲ್ಲ. ಸಚಿನ್ ಈಕಿನ ಹಚ್ಕೊಂಡ್ ಹೋಗತ್ತಿರೋದು ಸ್ಕೂಟ್ಯಾಗ ಅಂತ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸಕತೈತಿ. ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ರ ಹೀರೋನ್ ಬಾಯಿಂದಾನ ಕೇಳ್ರಿ. ನಾನೇನ್ ಮಾಡ್ದೆ, ಫುಲ್ ಹಾಫ್ ಫ್ರೇಮ್ ಇಟ್ಟು ಸ್ಕೂಟಿ ತಗೊಂಡ್ಬಿಟ್ಟು ಕುತ್ಕೊಳ್ಳಿ ಅಂತ ನಾನು ಸೈಕಲ್ ತುಳಿದ ತರ ಆಕ್ಷನ್ ಮಾಡ್ಕೊಂಡು ಕೊನೆಗೆ ಸ್ಕೂಟಿನೇ ಸೈಕಲ್ ಲೆವೆಲ್ ಓಡಿಸ್ದೆ. ಹೌದು, ಬರೀ ಹತ್ತೋದು ಇಳಿಯೋದು ಮಾತ್ರ ಶಾರ್ಟ್, ಎಲ್ಲ ಸ್ಕೂಟಿನೇ ಸೈಕಲ್ ಮಾಡ್ಕೊಂಡು. ಏನ್ ಚಾಣ್ಯ ಇದೆಯಾ ನೀನು? ಸಚಿನ್ ಸೈಕಲ್ ನ ಹೆಂಡತಿ ಅನ್ಕಂದ್ರ ಅದ್ರ ಬಗ್ಗೆ ಹೀರೋಯಿನ್ ಗೊತ್ತಾಕತಿ. ಇವಳೆ ನನ್ನ ಪ್ರೀತಿಯ ಧನ್ನು. ಈಗ ನಮ್ ಹೀರೋಯಿನ್ ಬಾಳ ಕೆಟ್ಟದಾಗ ನಗ ಆಕ್ಟಿಂಗ್ ಮಾಡ್ತಾಳ. ಈ ಸೈಕಲ್ ನಿಮ್ ಹೆಂಡ್ತಿನ? ಇದರಿಂದ ಸಚಿನ್ ಸಿಟ್ ಆಗಿ ಡ್ರಾಪ್ ಕೊಡಲ್ಲ ಅಂತಾನ. ನೋಡು ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ನಮ್ ಕಾಲೇಜ್. ನೆಟ್ಟಿಗೆ ನಡ್ಕೊಂಡು ಹೋಗ್ತಾ ಇರು. ಸ್ವಲ್ಪ ಎಫರ್ಟ್ಸ್ ಹಾಕ್ರಿ ಲೇಪ. ಗ್ರಂಥಾಲಯದ ವಿಡಿಯೋ ತೋರಿಸಿ ಕಾಲೇಜ್ ಅನ್ನಕತ್ತಿರಲ್ಲ. ನೋ ಕಾಮೆಂಟ್ಸ್. ವಿಲನ್ಸ್ ಗಳು ಕಾಲೇಜ್ ಮುಂದೆ ನಿಂತ್ಕೊಂಡು ಹಾಡ್ ಹೇಳ್ತಿರ್ತಾರ. ಬಟ್ ನೀವ ಹೇಳ್ರಿ, 2 ಮಕ್ಕಳು ತಂದಿ ತರ ಕಾಣಿಸಂತ ಈ ಅಂಕಲ್ ಕಾಲೇಜ್ ಸ್ಟೂಡೆಂಟ್ ಅಂದ್ರೆ ನಂಬ್ತೀರಾ ನೀವು? ಇನ್ನು ಇವ್ನಂತ್ರ ಕಾಲೇಜಿಗೆ ನೈಟ್ ಪ್ಯಾಂಟ್ ಹಾಕಿ ಬಂದಾನ. ನೆಕ್ಸ್ಟ್ ನಮ್ ಹೀರೋ ಬಂದು ಸೈಕಲ್ ನ ನಿಲ್ಲಿಸ್ತಾನ. ಬಟ್ ಇಲ್ಲಿ ನೋಡ್ರಿ, ಆಗ್ಲೇ ಸೈಕಲ್ ಹಾಕಿದಂತ ಹೂವು ಇಲ್ಲಿ ಮಾಯ ಆಗೈತಿ. ಆಮೇಲೆ ಇವ್ರು ಶೂಟಿಂಗ್ ಮಾಡಿರೋದು ಕನಕಪುರದಾಗಿರೋ ದಿ ರೂರಲ್ ಕಾಲೇಜ್ ನಾಗ. ಬೈ ದ ವೇ ನಮ್ ವಿಲನಿನ ಹೆಸರು ಭೈರವ, ಕಾಲ ಭೈರವ. ಒಂದ್ಸಲ ಈ ಸೀನ್ ನೋಡ್ರಿ, 3 ಜನ ಪ್ರೈಮರಿ ಸ್ಕೂಲ್ ಹುಡುಗ್ರ ಜೊತೆಗೆ ಯಾವ್ದಾ ಅಂಕಲ್ ಬರಕತ್ತಾರ ಅಂತ ಅನ್ಸವಲ್ದ ಇದನ್ನ ನೋಡಿದ್ರ. ಆಮೇಲೆ ಇವ್ರಿಬ್ರು ಏನು ಬೈ 1 get 1 ಫ್ರೀ ಆಫರ್ ನಾಗ ತಗೊಂಡಿದ್ರ ಒಂದೇ ತರ ಚಪ್ಲಿನ. ಇನ್ನು ಈ ಹುಡುಗ ಅಂತೂ ಆಗ್ಲಿಂದ ವಿಲನಿನ್ ಗ್ಯಾಂಗ್ ನಾಗ ಇರ್ಲೇ ಇಲ್ಲ, ಸಡನ್ ಆಗಿ ಪ್ರತ್ಯಕ್ಷ ಆದ. ಈಗ ವಿಲನ್ ಗಳು ಕಾರಣನ ಇಲ್ದಂಗ ಸಚಿನ್ ಸೈಕಲಿನ ಗಾಲಿನ ಕಿತ್ತು ಒಸಿತಾರ. ಬಟ್ ಆಕ್ಚುಲಿ ಇದು ಸಚಿನ್ ಸೈಕಲಿನ ಗಾಲಿ ಅಲ್ಲ, ಯಾಕಂದ್ರೆ ಅವ್ನ ಗಾಲಿಯಾಗ ಆರೆಂಜ್ ಕಲರ್ ಡಿಸೈನ್ ಇತ್ತು, ಇದ್ರಾಗ ಯಾವ್ದು ಇಲ್ಲ. ಈಗ ನಮ್ ಹೀರೋ ಸಿಟ್ಟಿಂದ ಜೋರಾಗಿ ದನ್ನು ಅಂತ ಕೂಗ್ತಾನ. ಈ ಹುಡುಗಿ ನೋಡ್ರಿ, ಬೆಳಿಗ್ಗೆ ಕಾಲೇಜಿಗೆ ಬರಕರ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ಲು, ಈಗ ಕ್ಲಾಸ್ ನ ಕುಂತಾಗ ಕೆಂಪ್ ಕಲರ್ ಡ್ರೆಸ್ ಹಾಕೊಂಡಾಳ. ಹಿಂಗೆಲ್ಲ ನೋಡ್ಬೇಡ, ಮೀ ನಾಚ್ಕಾಕತ್ ನನಗೆ. ಹೀರೋ ನನ್ನ ಹೆಸರನ್ನ ಕೂಗಿದ ಅನ್ಕೊಂಡು ಹೀರೋಯಿನ್ ಕ್ಲಾಸ್ ಇಂದ ಎದ್ದು ಓಡೋಕಳ.
ಬಟ್ ಆಗ್ಲೇ ಕ್ಲಾಸ್ ಒಳಗೆ ಕುಂತಿದ್ದಂತ ಕೆಂಪ್ ಡ್ರೆಸ್ ಹುಡುಗಿ ಹೀರೋಯಿನ್ ಬರಕಿನ ಮುಂಚೆನ ಹೊರಗ್ ನಿಂತಾಳ. ಈಗ ನಮ್ ಹೀರೋ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ನನ್ ದನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೋಡ್ರಿ ಈ ಸೈಕಲ್ ದನ್ನು ಅಲ್ಲ, ಯಾಕಂದ್ರೆ ದನ್ನುಗ ಹಿಂದ್ಗಡೆಗೆ ಸೀಟ್ ಇತ್ತು, ಇದಕ್ಕ ಇಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅವನ್ ಪ್ರೀತಿಯ ಧನುನ ರೇಪ್ ಮಾಡ್ರು. ಹೆಂಗ್ ಮಾಡ್ತೀರಿ? ಈ ಹ್ಯಾಂಡ್ಲ್ ಹತ್ರ ಇರೋ ತೂತ್ನ ಇಕ್ತೀರಾ ನಿಮ್ದು? ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಫೈಟಿಂಗ್ ಸ್ಟಾರ್ಟ್ ಆದ್ಮ್ಯಾಗ ನಮ್ ಹೀರೋ ಬ್ಲೂಟೂತ್ ನ ಕನೆಕ್ಟ್ ಮಾಡ್ತಾನ. ಹೀರೋ ಹತ್ರ ಒಡಿಸ್ಕೊಂಡ್ ಮ್ಯಾಗ ಎಲ್ಲಾ ವಿಲನ್ಸ್ ಗಳು ಹೀರೋಗ ಫಿಂಗರಿಂಗ್ ಮಾಡಿ ಹೋಗಾರ. ಬಟ್ ನೀವೇನೇ ಹೇಳ್ರಿ, ಈ ಫಿಂಗರಿಂಗ್ ನಾಗ ಸಿಗಂತ ಸುಖ ಇನ್ನೆದ್ರಾಗೂ ಸಿಗಲ್ಲ. ನೆಕ್ಸ್ಟ್ ನಮ್ ಹೀರೋ ಸೈಕಲ್ ನ ತಗೊಂಡು ರಿಪೇರಿ ಮಾಡ್ಸಕಂತ ಮೆಕ್ಯಾನಿಕ್ ಚಾಚನ್ ಹತ್ರ ಬರ್ತಾನ. ನೀವು ಪಂಚರ್ ಹಾಕ್ಸಕಂತ ಅಂಗಡಿಗೆ ಹೋದಾಗ ಮೆಕ್ಯಾನಿಕ್ ಇಂತ ಡೈಲಾಗ್ ಹೊಡೆದ್ರೆ ಹೆಂಗಿರ್ತತಿ? ಫಿಕರ್ ಮಾಡೋದು ಬೇಡ, ಜಾನ್ ಇರೋವರೆಗೂ ನಿನ್ ಜೊತೆ ನಾನಿರ್ತೀನಿ, ಈಗಲೇ ರೆಡಿ ಮಾಡ್ಕೊಡ್ತೀನಿ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಈ ಚಾಚಾ ಎಂತ ಎಕ್ಸ್ಪರ್ಟ್ ಮೆಕ್ಯಾನಿಕ್ ಅಂದ್ರ ಬರೀ ಬಟ್ಟಿಲ್ ಒರ್ಸಿ ಸೈಕಲ್ ನ ಸರಿ ಮಾಡ್ಬಿಡ್ತಾನ. ನೆಕ್ಸ್ಟ್ ಸಾಕ್ಸ್ ಹಾಕಿಳಿದಂತ ಪೊಲೀಸರು ಬಂದು ಸಚಿನ್ ನ ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರ. ಬಟ್ ಸಚಿನ್ ಬರಲ್ಲ ಅಂದಕ್ಕ ಅವ್ನ್ ಸೈಕಲ್ ನ ಅರೆಸ್ಟ್ ಮಾಡ್ಕೊಂಡ್ ಹೋಗಾರ. ಈಗ ಒಂದು ಎಮೋಷನಲ್ ಸೀನ್ ಬರ್ತೈತಿ. ಅಣ್ಣ ಅದು ಸೈಕಲ್, ಅದಕ್ಕ ಜೀವ ಇರಲ್ಲ, ಅದಕ್ಕೋಸ್ಕರ ಯಾಕಷ್ಟ ಎಮೋಷನಲ್ ಆಗತಿ? ನೋಡ್ರಿ ಜಗಳ ಆಗಿರೋದು ಕನಕಾಪುರದ ಕಾಲೇಜ್ನಾಗ. ಸೊ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಹೋಗ್ಬೇಕಾಗಿರೋದು ಕನಕಾಪುರಕ್ಕ, ಇಲ್ಲಾಂದ್ರೆ ರಾಮನಗರ ಡಿಸ್ಟಿಕ್ ನಾಗಿರಂತ ಪೊಲೀಸ್ ಸ್ಟೇಷನ್ ಗೆ. ಬಟ್ ಇವರು ಬೆಂಗಳೂರಿನಾಗಿರಂತ ಗಿರಿನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಾರ. ಸಚಿನ್ ನ ಅರೆಸ್ಟ್ ಮಾಡಿದಾಗ ಪೊಲೀಸ್ ಸ್ಟೇಷನ್ ಗೆ ವಿಲನ್ ಮತ್ತೆ ಅವನ ಅಪ್ಪ ಬರ್ತಾರ. ಇವ್ನ್ ನೋಡ್ರಿ ಇಲ್ಲಿ ಫಿಂಗರಿಂಗ್ ಮಾಡಕತ್ತಾನ. ಸ್ಟೇಷನ್ ಇಂದ ಹೋಗರ ವಿಲನಿನ ಅಪ್ಪ ಹೇಳ್ತಾನ, ಮತ್ತೆ ಸ್ಟೇಷನ್ ಮೆಟ್ಲು ಹತ್ತಾಗ ಮಾಡ್ಬೇಡ್ರಿ ಅಣ್ಣ, ಆ ಸ್ಟೇಷನ್ ಮೆಟ್ಲ ಇಲ್ಲ. ನೆಕ್ಸ್ಟ್ ಸಚಿನ್ ಅಮ್ಮ ಪೊಲೀಸ್ ಸ್ಟೇಷನ್ ಬಂದು ಅಳಕರ. ಪೊಲೀಸ್ ಹೇಳ್ತಾನ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಅಣ್ಣ ಸೈಕಲ್ ಇನ್ ಗಾಲಿಯಿಂದ ಹೊಡೆದಾಡ್ಯಾರ, ಅವ್ರು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅನ್ನಾಗೈತಿ ಅಲ್ಲ. ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ನೆಕ್ಸ್ಟ್ ಸ್ಟೇಷನ್ ಗೆ ಕಾಲೇಜಿನ ಓನರ್ ಆಗಿರೋ ಬಸವರಾಜ್ ಪಾಟೀಲ್ ಬರ್ತಾನ. ಈ ಬಸವರಾಜ್ ಪಾಟೀಲ್ಗೂ ಮತ್ತೆ ವಿಲನಿನ ಅಪ್ಪಗೂ ಆಗಲ್ಲ. ಆ ಕಾಳೇಗೌಡ ಉರುಫ್ ಕಾಳಿಂಗ ಯಾವ ಉರುಫ್ ಇಲ್ಲಿ ಅಣ್ಣ ಹೆವಿ ಕೊರೆಯಾಕತ್ತಿ ಬಿಡ್ತಾನ. ನಾನು ಮೂರು ಬಾರಿ ಮಿನಿಸ್ಟರ್ ಆಗೀನಿ. ಇಷ್ಟೆಲ್ಲ ಕೊರದ್ ಮ್ಯಾಗ ಅಣ್ಣ ಹೇಳ್ತಾನ, ನಾನು ಹೆಚ್ಚು ಮಾತಾಡೋದಿಲ್ಲ. ಏನೋ ಹೊಡೆದಂಗಾಯ್ತು. ಈ ಅರ್ಜುನ್ ಮಾತಿಂದ ಇನ್ಸ್ಪೈರ್ ಆಗಿ ಪೊಲೀಸು ಸಚಿನ್ ಬಿಡ್ತಾನ. ಬಟ್ ಸೈಕಲ್ ನ ಕೊಡಲ್ಲ, ಯಾಕಂದ್ರ ಸೀಸ್ ಆಗಿದೆ, 2 ದಿನ ಬಿಟ್ ಬಾ, ಕೊಟ್ ಕಳಿಸ್ತೀನಿ. ಸಚಿನ್ ಬಿಟ್ ಕಳಿಸಿದ್ಕ ವಿಲನ್ ಮತ್ತೆ ಅವನಪ್ಪ ಸಿಟ್ಟಾಗ್ಯಾರ. ಇವ್ನಿಗೆ ನೋಡ್ರಿ ತಲಿಯಿಂದ 2 ಕಣ್ಣು ಮತ್ತೊಂದ್ ಬಾಯಿ ಐತಿ. ರಾತ್ರಿ ವಿಲನ್ ಬಂದು ಸ್ಟೇಷನ್ ನಾಗ ಇಟ್ರ ಅಂತ ಸಚಿನ್ ಸೈಕಲ್ ನ ಎತ್ತಕೊಂಡು ಹೋಗಿ ಅದ್ರ ಶೀಲಾನ ಹಾಳು ಮಾಡಿ ಕಸು ತೊಟ್ಟೆಗೆ ಹೊಸಿತಾನ. ಬಟ್ ನಮ್ ಹೀರೋ ಬಾಳ ಒಳ್ಳೆನಾಗಿರೋದ್ರಿಂದ ಆ ಸೈಕಲ್ ನ ಎತ್ಕೊಂಡ್ ಹೋಗಿ ಮತ್ತೊಂದ್ಸಲ ಬಾಳ್ ಕೊಡ್ತಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀವೇನ ಹೇಳ್ರಿ, ಸಚಿನ್ ಅಣ್ಣ ಸಿಟ್ಟಾದಾಗ ಬಾಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನ. ಪದೇ ನನಗೂ ಹಾಗೆ ತೊಂದರೆ ಕೊಡ್ತಾ ಇದ್ರೆ ಸುಮ್ನೆ ಕೂರಕ್ಕಾಗತ್ತಾ? ನೆಕ್ಸ್ಟ್ ದಿನ ಅಣ್ಣ ಸೈಕಲಿನ ಹೆಸರನ್ನ ಕೈ ಮ್ಯಾಗ ಹಚ್ಚಿ ಹಾಕ್ಸ್ಕೊಂಡ್ ಹೋಗಾನ. ಇವನು ಪೆನ್ನಿಲ್ ಗಿಚ್ಕೊಂಡ್ ಬಂದಾನಂತ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಕತೈತಿ ನಮಗೆ. ಈಗ ಅಣ್ಣ ಸೈಕಲ್ ಬಗ್ಗೆ ಡೈಲಾಗ್ ಹೊಡಿತಾನ, ಅದು ನಂದನ್ನು ತಿನ್ನೋಗ್ ಮಣ್ಣು. ಇಷ್ಟು ದಿನ ಕಲರ್ ಡ್ರೆಸ್ ಹಾಕ್ಯಂತದಂತ ಕಾಲೇಜ್ ಸ್ಟೂಡೆಂಟ್ಸ್ ಇವತ್ತು ಸಡನ್ ಆಗಿ ಯೂನಿಫಾರ್ಮ್ ಹಾಕ್ಯ ಬಂದಾರ. ಹೀರೋ ಕೈ ಮ್ಯಾಗಿರಂತ ಟ್ಯಾಟು ನೋಡಿ ಅಕ್ಕ ಅನ್ಕಂತಾಳ, ನನ್ನ ಹೆಸರು ಅಚ್ಚ ಹಾಕ್ಸ್ಕೊಂಡಿದ್ದಾನೆ, ನನ್ನ ಲವ್ ಮಾಡ್ತಾ ಇದ್ದಾನೆ. ಈಗ ಒಂದು ಲವ್ ಸಾಂಗ್ ಬರ್ತೈತಿ. ಎಂತ ಚಪ್ರಿ ಗ್ಲಾಸ್ ಹಾಕ್ಯಂದಾರ ನೋಡ್ರಿ ಇವರು. ಫಿಲ್ಮ್ ಪೂರ್ತಿ ಸೈಕಲ್ ನ ಮುದ್ದಾಡ್ರಿ ಅಂತ ನಮ್ ಹೀರೋ ಸಾಂಗ್ ನಾಗ ಮಾತ್ರ ಬುಲೆಟ್ ಬೈಕ್ ನ ಓಡಿಸ್ತಾನ. ಫಿಲ್ಮ್ ಇಂಡಸ್ಟ್ರಿಗೆ ನಾನು ಕೈ ಮುಗಿದ್ ಕೇಳ್ಕೊಂತೀನಿ, ದಯವಿಟ್ಟು ನಮ್ ಜನಪದ ಸಾಂಗ್ ಗಳನ್ನ ಈ ತರ ಹಾಳು ಮಾಡ್ಬೇಡ್ರಿ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸಾಂಗ್ ಮುಗಿತಿದ್ದಂಗ ನಮ್ ಹೀರೋ ಇನ್ನು 7ನೇ ಕ್ಲಾಸ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಓದ್ತಾಳ ಅಂತ ನಮಗ್ ಗೊತ್ತಾಗತಿ. ನೆಕ್ಸ್ಟ್ ದಿನ ಹೀರೋ ರೋಡ್ ನ ಹೋಗರ ಒಂದು ಪ್ರೆಗ್ನೆಂಟ್ ಲೇಡಿ ಒದ್ದಾಡ್ತಿರೋದನ್ನ ನೋಡ್ತಾನ. ಆಕಿಗೆ ಹೆಲ್ಪ್ ಮಾಡ್ಬೇಕಂತ ರೋಡ್ ಪಕ್ಕಕ್ಕ ಯೂರೋ ಇಟ್ರ ಅಂತ ದಬ್ಬ ಗಾಡಿ ಮತ್ತೆ ಹಗ್ಗನ ಯೂಸ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಾನ. ಅಲ್ಲ ಎಷ್ಟು ರ್ಯಾಂಡಮ್ ಆಗಿ ಇಟ್ಟಾರ ನೋಡ್ರಿ ಇವರು. ರೋಡ್ ಪಕ್ಕಕ್ಕ ಯಾರು ಈ ತರ ದಬ್ಬ ಗಾಡಿನ ಉಳ್ಸಿ ಮತ್ತೆ ಅದ್ರ ಹಗ್ಗನೂ ಇಟ್ಟೋಕಾರ. ಇನ್ನೇನು ಡೆಲಿವರಿ ಆಗಿದ್ ಖುಷಿಗೆ ಡಾಕ್ಟರ್ ಸೀದಾ ರೋಡ್ ಹತ್ರ ಬಂದು ಇವರಿಗೆ ನ್ಯೂಸ್ ಹೇಳ್ತಾರ, ಕಂಗ್ರಾಚುಲೇಷನ್ಸ್, ಹೆಣ್ಮಗು ಆಗಿದೆ ನಿಮ್ಗೆ. ನೆಕ್ಸ್ಟ್ ದಿನ ಕಾಲೇಜ್ ನಾಗ ಸ್ಲೋ ಸೈಕಲ್ ರೇಸ್ ಇರ್ತೈತಿ. ಬಟ್ ಇವ್ರು ಇರೋದು ಕಾಲೇಜ್ ನಾಗಲ್ಲ ಸ್ಕೂಲ್ ನಾಗ ಅಂತ ಈ ಹುಡುಗನ್ ನೋಡಿದ್ರೆ ಹೇಳ್ಬೋದು. ಇನ್ನೇನು ರೇಸ್ ನಾಗ ಪಾರ್ಟಿಸಿಪೇಟ್ ಮಾಡಕಂತ ಎಲ್ಲಾ ರೇಸಿಸ್ಟ್ ಗಳು ಬರ್ತಾರ. ಅಣ್ಣ ನೀನ್ ಪಾರ್ಟಿಸಿಪೇಟ್ ಮಾಡಕತ್ತಿರೋದು ಸೈಕಲ್ ರೇಸ್ ನಾಗ, ಅದ್ರಾಗೂ ಸ್ಲೋ ಸೈಕಲ್ ರೇಸ್ ನಾಗ. ಅದಕ್ಕೆ ಯಾಕೆ ಈ ಲೆವೆಲ್ ಬಿಲ್ಡಪ್ ತಾಣಕತಿ? ಇಷ್ಟೊಂದ್ ಬಿಲ್ಡಪ್ ಎಲ್ಲ ತಗೊಂಡಿದ್ಕ ಅಣ್ಣ ತರಡ್ ಬಂದ್ಬಿಡ್ತಾನ. ನೆಕ್ಸ್ಟ್ ಅಣ್ಣ ಸೈಕಲ್ ಮುಂದೆ ಮತ್ತೊಂದ್ಸಲ ಎಮೋಷನಲ್ ಹಾಕೋಣ. ಸಾರಿ ದನ್ನು. ಇದಾಗಿ ಸ್ವಲ್ಪ ದಿನ ಆದ್ಮ್ಯಾಗ ಹೀರೋಯಿನ್ ಬೆಟ್ಟಕ್ಕೆ ಕರಿತಾಳ. ನೋ ವೇ, ಚಾನ್ಸೇ ಇಲ್ಲ. ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಹಾ
ಅಂಬರೀಷ್ ಅಣ್ಣಂದು. ಅಂಬರೀಷ್ ಅಣ್ಣಂದು ಇನ್ನೊಂದು ಡೈಲಾಗ್ ಐತಿ ಕೇಳಿಯಾ? ರಾಜಣ್ಣ ಸ್ಲೈಡಿಗೆ ಬನ್ನಿ, ನಾನು ಹಾಕ್ತೀನಿ. ನೆಕ್ಸ್ಟ್ ಅಕ್ಕ ಸೈಕಲ್ ನ ಇಟ್ಕೊಂಡ್ ಏನಾರ ಸಾಧನೆ ಮಾಡು ಅಂತ ಇವನಿಗೆ ಬಿಟ್ಟಿ ಸಜೆಷನ್ ಕೊಡ್ತಾಳ. ಸೈಕಲ್ ಇಂದಾನೆ ನೀನ್ ಏನಾದ್ರೂ ಸಾಧನೆ ಮಾಡ್ಬೋದಲ್ವಾ? ನೆಕ್ಸ್ಟ್ ದಿನ ನಮ್ ಸಚಿನ್ ಹೀರೋಯಿನ್ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಬಸವರಾಜ್ ಪಾಟೀಲ್ ಹತ್ರ ಒಂದ್ ಪ್ಲಾನ್ ನ ತಗೊಂಡ್ಬರ್ತಾನ. ಈ ಪ್ಲಾನ್ ಪ್ರಕಾರ ಅಣ್ಣ ಬ್ಯಾಟ್ರಿಯಿಂದ ಓಡಂತ ಸೈಕಲ್ ನ ಕಂಡು ಹಿಡಿತಾನಂತೆ. ಟೈರ್ ಏನ್ ಮಾಡಲ್ಲ, ಆ ಕಡೆ ಈ ಕಡೆ ಇರೋಂತ ಸ್ವಲ್ಪ ಎಲೆಕ್ಟ್ರಾನಿಕ್ ಸಾಮಾನ್ ತಗೊಂಡು ಬ್ಯಾಟ್ರಿ ಟೈಪ್ ಮಾಡಿ ಇವನ್ ಸೈಕಲ್ ಗೆ ಅಣಿಸ್ಕೊಂತಾನ. ಏನ್ ಶಾಣ್ಯ ಇದೆಯಾ ನೀನು? ಇವ್ನ್ ಮಾಡಿರಂತ ಈ ಅದ್ಭುತ ಸಾಧನೆ ನೋಡಿ CM ಬಂದು ಇವನಿಗೆ ಅವಾರ್ಡ್ ಕೊಡ್ಬೇಕಂತ ಎಲ್ಲರೂ ಇನ್ಫ್ಲುಯೆನ್ಸ್ ಮಾಡ್ತಾರ. ನೆಕ್ಸ್ಟ್ ಹೀರೋ ಮತ್ತೆ ಹೀರೋಯಿನ್ ಮದುವೆ ಆಕರ ಆ ವಿಲನ್ ನ ಹೀರೋಯಿನ್ ಅಪ್ಪ ಅಂತ ಗೊತ್ತಾಗತಿ. ಬಟ್ ಮದುವೆ ಮುಗಿಸ್ಕೊಂಡ್ ಹೋಗಕರ ಬಸವರಾಜ್ ಪಾಟೀಲ್ ಕಾರ್ ಜೊತೆಗೆ ಬಹಳ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನ. ರಾಜಕೀಯ ಕಲಿಬೇಕಂದ್ರ ಕ್ಲೈಮ್ಯಾಕ್ಸ್ ನಾಗ ನಮ್ ಹೀರೋ ಬ್ಯಾಟ್ರಿಯಿಂದ ಓಡೋ ಸೈಕಲ್ ಕಂಡು ಹಿಡಿದ್ರಿಂದ ಅವನಿಗೆ ಭಾಷಣ ಮಾಡಕ್ ಕರೆಸ್ತಾರ ಸ್ಕೂಲ್ ಹುಡ್ರು ಮುಂದೆ. ಇಂತ ದರಿದ್ರ ಇನ್ವೆನ್ಷನ್ ಮಾಡ್ರಿ ಅಕ್ಕ ಇವನಿಗೆ ಅವಾರ್ಡ್ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಸೈಕಲ್ ತರ ಇರೋಂತ ಈ ಸೈಕಲ್ ಫಿಲ್ಮ್ ನ ಮುಗಿಸ್ತಾರ. ಸೈಕಲ್ ಮೇರಿ ಶಾನ್ ಮೈ ಸೈಕಲ್ ಹಿ ಮೇರಾ ಜಾನ್. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಾ ಮಾಡಿರೋ ಅಂತ ಜೋಕ್ಗಳೆಲ್ಲ ಫಿಲ್ಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮೇಲೆ ಅಲ್ಲ. ಸೊ ನಿಮ್ಗೆ ಏನ್ರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.